ಸ್ವಲ್ಪ ಆರಿದ್ರೆ ಕ್ರಿಸ್ಪಿನೆಸ್ ಬರುತ್ತೆ ನೋಡಿ. ಅದ್ಭುತವಾಗಿರುತ್ತೆ, ತುಂಬ ಚೆನ್ನಾಗಿ ಬಂದಿದೆ. ಬನ್ನಿ, ಇವತ್ತೊಂದು ರೆಸಿಪಿ ತಂದಿದ್ದೀನಿ. ಹೇರು, ಸ್ಕಿನ್ನು, ಕಣ್ಣು ತುಂಬ ಹೆಲ್ದಿಯಾಗಿರಬೇಕು ಅಂದರೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ. ಯಾಕೆ ಅಂತೀರಾ? ಆಮ್ಲ ಬಳಸ್ತಾ ಇದ್ದೀವಿ. ಆಮ್ಲದಲ್ಲಿ ವಿಟಮಿನ್ ಇ, ವಿಟಮಿನ್ ಸಿ ತುಂಬ ಹೇರಳವಾಗಿದೆ. ನಿಮ್ಮ ಕಣ್ಣಿಗೆ ಆಗ್ಬೋದು, ಸ್ಕಿನ್ಗೆ ಆಗ್ಬೋದು, ತುಂಬ ಅತ್ಯುತ್ತಮವಾಗಿ ರಿಸಲ್ಟ್ ಕೊಡುತ್ತೆ. ಮಕ್ಕಳಿಗೆ ಒಳ್ಳೆ ಕುಕ್ಕೀಸ್ ಸಿಕ್ತಂಗೆ ಆಗುತ್ತೆ. ನೀವು ಈ ಕುಕ್ಕೀಸ್ನ ಟ್ರೈ ಮಾಡಿ. ಇದಕ್ಕೆ ಬೇಕಾಗಿರೋಂಥದ್ದು ಮಿಲ್ಕ್ ಪೌಡರ್ 1 ಪ್ಯಾಕೆಟ್, ಗೋಧಿ ಹಿಟ್ಟು 1 ಕಪ್ಪು, ಆಮ್ಲ 2, ಮತ್ತು ಸಕ್ಕರೆ ಮತ್ತು ಏಲಕ್ಕಿ. ಸಕ್ಕರೆ ಬದಲು ತುಪ್ಪ ಬಳಸ್ಬೋದು, ಸಕ್ಕರೆ ಬದಲು ಬೆಲ್ಲ ಬಳಸ್ಬೋದು. ತುಪ್ಪ ಮತ್ತು ರಾಗಿ ಹಿಟ್ಟು, ಡೆಸಿಕೇಟೆಡ್ ಕೊಕೊನಟ್ ಪೌಡರ್. ಇಷ್ಟು ರೆಸಿಪಿ ಬಳಸಿ ಅತ್ಯುತ್ತಮವಾದ ರುಚಿ ಮತ್ತು ಕಮ್ಮಿ ಕ್ವಾಂಟಿಟಿ ಐಟಮ್ ಬಳಸಿ ಮಾಡೋವಂಥ ರೆಸಿಪಿ ತೋರಿಸ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ನೋಡಿ, ಆಮ್ಲನ ತುರ್ಕೋತಾ ಇದ್ದೀನಿ. ನಾನು ಕಮ್ಮಿ ಕ್ವಾಂಟಿಟಿಲಿ ಮಾಡ್ತಿರೋದ್ರಿಂದ ನಾನು 1 ಆಮ್ಲ ತೊಗೊಂಡಿದ್ದೀನಿ ಬೆಟ್ಟದ ನೆಲ್ಲಿಕ್ಕೆ. ನೀವು ಒಂದು ಅರ್ಧ kg ಕ್ವಾಂಟಿಟಿಲಿ ಮಾಡ್ತೀನಿ ಅಂದರೆ ಒಂದು 50ಇಂದ 100 ಗ್ರಾಮ್ವರೆಗೂ ಹಾಕೋಬೋದು. ಸ್ವಲ್ಪ ಹುಳಿ ಅಂಶ ಬೇಕು ಅಂದರೆ ಹಾಕೊಳ್ಳಿ ಜಾಸ್ತಿ, ಇಲ್ಲ ಸ್ವಲ್ಪ ಹುಳಿ ಅಂಶ ಕಮ್ಮಿ ಇಲ್ಲ ಅಂದರೆ ಕ್ವಾಂಟಿಟಿ ಕಮ್ಮಿ ಮಾಡಿಕೊಡಿ. ಇದು ಸಣ್ಣ ತುರಿ ಇರಬೇಕು. ಮಿಕ್ಸಿಲಿ ಒಂದು ರೌಂಡ್ ಮಾಡ್ಕೊಳ್ಳೋಣ. ನಾನು ದಪ್ಪ ಸೈಜ್ ತೊಗೊಂಡಿದ್ದೀನಿ. ಒಂದೇ ಒಂದು ಸಾಕಾಗುತ್ತೆ, ಯಾಕೆಂದರೆ ನಾನು ಮಾಡ್ತಿರೋದು ಕಮ್ಮಿ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನು 1 ತೊಗೊಂಡಿದ್ದೀನಿ. ನೀವು ಅರ್ಧ kg ಇದರಲ್ಲಿ ಮಾಡ್ತೀನಿ ಅಂದರೆ ಒಂದು 50ಇಂದ 100 ಗ್ರಾಮ್ ಒಳಗಡೆ ಹಾಕೊಳ್ಳಿ. ನೋಡಿ ಇಷ್ಟು ಬಂದಿದೆ, ಒಂದು ದಪ್ಪ ಸೈಜಿಂದು ಇಷ್ಟಾಗಿದೆ ನೋಡಿ. ದಪ್ಪ ಇದೆ, ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋಣ. ಇಷ್ಟು ದಪ್ಪ ಇದ್ದರೆ ಸರಿ ಹೋಗಲ್ಲ, ಅದಕ್ಕೋಸ್ಕರ ಮಿಕ್ಸಿ ಮಾಡ್ಕೊಬರೋಣ. ನೋಡಿ, ಇದು ಮಿಕ್ಸ್ ಮಾಡ್ಕೊಬರೋಣ. ಅಂದರೆ ಪಲ್ಸ್ ಮೋಡ್ ಅಂತಾರಲ್ಲ ಆ ಥರ ಮಾಡ್ಕೊಬರೋಣ. 1 ಸೆಕೆಂಡ್ ಅಷ್ಟೇ. ನೋಡಿ, ಈ ಥರ ಪಲ್ಸ್ ಮೋಡಲ್ಲಿ ಮಾಡಿಕೊಂಡ್ರೆ 1 ಸೆಕೆಂಡ್ ಹಿಂಗೆ ಅಂದ್ಬಿಟ್ಟು ಆಫ್ ಮಾಡಿದ್ರೆ ಸಾಕಾಗುತ್ತೆ. ಅದು ಬಿಸ್ಕೆಟ್ ಮಾಡಬೇಕಾದ್ರೆ ಹೊಡೆದೋಗ್ಬಿಡುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಥರ ಪಲ್ಸ್ ಮೋಡಲ್ಲಿ ಮಾಡ್ಕೋಬೇಕು. ಸಕ್ಕರೆ ಮತ್ತು ಏಲಕ್ಕಿನ ಪುಡಿ ಮಾಡ್ಕೊಬರೋಣ. ನೀವು ಸಕ್ಕರೆ ಬದಲು ಬೆಲ್ಲ ಯೂಸ್ ಮಾಡ್ಬೋದು. ಬೆಲ್ಲ ಇದೆ, ಆದರೆ ಪುಡಿ ಬೆಲ್ಲ ಇಲ್ಲ, ಅದಕ್ಕೋಸ್ಕರ ಸಕ್ಕರೆ ಯೂಸ್ ಮಾಡ್ತಾಯಿದ್ದೀನಿ. ಈಗ ಪುಡಿ ಮಾಡ್ಕೊಬರೋಣ. ನೋಡಿ, ಸಕ್ಕರೆ ಪುಡಿ ಮಾಡ್ಕೊಬಂದಿದ್ದೀನಿ. ಏಲಕ್ಕಿ ಜೊತೆ ನೀವು ಸಕ್ಕರೆ ಬದಲು ಬ್ರೌನ್ ಶುಗರ್ ಅಂದರೆ ಡಾರ್ಕ್ ಶುಗರ್ ಆದರೂ ಹಾಕೋಬೋದು, ಬೆಲ್ಲನಾದರೂ ಹಾಕೋಬೋದು. ಎಲ್ತ್ ವೈಸ್ ನೋಡ್ತೀನಿ ಅಂದರೆ ನಿಮ್ಗೆ ಹೆಂಗೆ ಬೇಕು ಅನಿಸುತ್ತೆ ಅದನ್ನ ಹಾಕ್ಕೊಳ್ಳಿ. ಒಂದು 100 ಗ್ರಾಮ್ ಅಷ್ಟು ಶುಗರ್ ತೊಗೊಂಡಿದ್ದೀನಿ. ನೀವು ಡಾರ್ಕ್ ಶುಗರ್ ಆದರೂ ಬಳಸಿ, ಬೆಲ್ಲನಾದರೂ ಬಳಸಿ, ಅತ್ಯುತ್ತಮವಾಗಿ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಈಗ ನಾನು ಸದ್ಯಕ್ಕೆ ಶುಗರ್ ಬಳಸ್ತಾ ಇದ್ದೀನಿ. ಬನ್ನಿ ಈಗ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಸಕ್ಕರೆ ಪುಡಿ ಮಾಡಿದ್ವಲ್ಲ, ಏಲಕ್ಕಿ ಸಕ್ಕರೆ, ಅದನ್ನು ಇಲ್ಲಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ತುಪ್ಪ ಹಾಕ್ಕೊಳ್ಳೋಣ. 1 ಲೋಟ ತುಪ್ಪ ತೊಗೊಂಡಿದ್ದೀನಿ. ತುಪ್ಪ ಹಾಕೋತೀನಿ. ಇದು ತುಪ್ಪದಲ್ಲೇ ಕಲಿಸ್ಬೇಕಾಗಿರೋದು. ನೋಡಿ, ತುಪ್ಪ 1 ಲೋಟ ತುಪ್ಪ ತೊಗೊಂಡಿದ್ದೀನಿ. ನಾವು ತುಪ್ಪದಲ್ಲೇ ಕಲಿಸ್ಕೋಬೇಕಾಗಿರೋದ್ರಿಂದ ರಿಕ್ವೈರ್ಮೆಂಟ್ ಬೇಕು ಅಂದರೆ ಇನ್ನು ಸ್ವಲ್ಪ ತಗೋತದೆ. ನೋಡಿ, ಈಗ ಮಿಕ್ಸ್ ಮಾಡ್ಕೋಬೇಕು. ಇದು ಸ್ವಲ್ಪ ನೀರು ಬಿಟ್ಕೊಂಡಂಗಾಗುತ್ತೆ. ನೋಡಿ, ತುಪ್ಪದ ಪರಿಮಳ ಘಮ ಘಮ ಅಂತಿದೆ. ಏಲಕ್ಕಿ ತುಪ್ಪ ಪರಿಮಳ ಅದ್ಭುತವಾಗಿದೆ, ಮನೆಯೆಲ್ಲ ಹರಡ್ಕೊಂಡಿದೆ, ಅಷ್ಟು ಅದ್ಭುತವಾಗಿದೆ. ನೋಡಿ, ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ನಾವು ಚೆನ್ನಾಗಿ ಎಷ್ಟು ಮಿಕ್ಸ್ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಏನು ಗಮ್ಮಂತ ಇದೆ ನೋಡಿ. ಬ್ಲೆಂಡರಲ್ಲಿದ್ದರೂ ಹ್ಯಾಂಡ್ ವಿಸ್ಕರಲ್ಲಿ ಮಾಡ್ಕೋಬೋದು. ಸ್ಪೂನಲ್ಲಿ ಮಾಡ್ಕೋತಾ ಇದ್ದೀನಿ. ಏಕೆಂದರೆ ಯಾವುದೇ ನೀರು ಬಳಸಲ್ಲ ನಾವು, ಅದಕ್ಕೋಸ್ಕರ ಇದರಲ್ಲೇ ನಾವು ಕಲಿಸ್ಕೋಬೇಕಾಗಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ,
ನೋಡಿ ಆವಾಗಲೇ ತುರಿದಿಟ್ಕೊಂಡಿದ್ವಲ್ಲ ಆಮ್ಲ, ಅದನ್ನು ಹಾಕೊಳ್ಳೋಣ. ಮತ್ತು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಅದನ್ನು ಹಾಕೊಳ್ಳೋಣ. ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಮತ್ತೆ ನೋಡಿ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಮತ್ತು ಯಾವುದು ಆಮ್ಲ ಹಾಕ್ಕೊಂಡ್ವಲ್ಲ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಸ್ವಲ್ಪ ನೀರು ಬಿಟ್ಕೋತಾ ಇದೆ. ಸಕ್ಕರೆ ಎಲ್ಲ ತುಪ್ಪದಲ್ಲಿ ಚೆನ್ನಾಗಿ ಕರಗ್ತಾ ಇದೆ. ನೋಡಿ ಇದಕ್ಕೆ ಹಿಟ್ಟು ಹಾಕೊಳ್ಳೋಣ ಇವಾಗ. ನೋಡಿ 1 ಕಪ್ಪು ರಾಗಿ ಹಿಟ್ಟು ಜರಡಿ ಮಾಡಿರೋಂಥದ್ದು, 1 ಕಪ್ಪು ಗೋಧಿ ಹಿಟ್ಟು, ಇದನ್ನು ಕೂಡ ಜರಡಿ ಮಾಡಿ ಇಟ್ಕೊಂಡಿದ್ದೀನಿ. ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ. ಸಮ ಪ್ರಮಾಣದಲ್ಲಿ ತೊಗೋಬೇಕು. ಸಮ ಪ್ರಮಾಣದಲ್ಲಿ ಕರೆಕ್ಟಾಗಿ ತೊಗೊಂಡ್ರೆ ನೀಟಾಗಿ ಬಿಸ್ಕೆಟು ಕ್ರಿಸ್ಪಿನೆಸ್ ಬರುತ್ತೆ. ಅದಕ್ಕೋಸ್ಕರ ಸಮ ಪ್ರಮಾಣದಲ್ಲಿ ತೊಗೋಬೇಕು. ಒಂದೇ ಒಂದು ಚುಟಕಿಯಷ್ಟು ಉಪ್ಪು. ನೀವು ಯಾವುದೇ ಸಿಹಿ ಮಾಡಿದ್ರೂ 1 ಚುಟಕಿಯಷ್ಟು ಉಪ್ಪು ಹಾಕಿದ್ರೆ ತುಂಬ ರುಚಿ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ 1 ಚುಟಕಿಯಷ್ಟು ಉಪ್ಪು. ಇದಕ್ಕೆ 1 ಸ್ಪೂನ್ ರವೆ ತೊಗೊಂಡಿದ್ದೀನಿ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ, ಮಿಲ್ಕ್ ಪೌಡರ್ ಹಾಕೊಳ್ಳೋಣ. ಇದಕ್ಕೆ 1 ಪ್ಯಾಕೆಟ್ ಫುಲ್ ಹಾಕೊಳ್ಳೋಣ. 1 ಪ್ಯಾಕೆಟ್ ಫುಲ್ ಹಾಕೊಬಿಡೋಣ. ಯಾವುದೇ ಬೇಕಿಂಗ್ ಸೋಡಾ ಇಲ್ಲ, ಬೇಕಿಂಗ್ ಪೌಡ್ರ್ ಇಲ್ಲ, ಯಾವುದು ಇಲ್ಲದೇ ಅತ್ಯುತ್ತಮವಾಗಿ ರುಚಿಯಾಗಿರುತ್ತೆ. ಕಣ್ಣಿಗೆ ಆಗ್ಬೋದು, ಸ್ಕಿನ್ಗೆ ಆಗ್ಬೋದು, ಮತ್ತು ಹೇರ್ಗೆ ಆಗ್ಬೋದು. ತುಂಬ ಅತ್ಯುತ್ತಮವಾದ ರಿಸಲ್ಟ್ ಕೊಡುತ್ತೆ ಇದು. ಸಾರಿ, ನಾನು ವಿಡಿಯೋ ಆನ್ ಮಾಡಿದ್ದೀನಿ ಅಂತ ಇದು ಮಾಡಿಲ್ಲ. ನೋಡಿ ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ದೀವಲ್ಲ, ಇಷ್ಟೋ ತನಕ ನಾನು ವಿಡಿಯೋ ಆನ್ ಆಗಿದೆ ಅಂದ್ಕೊಂಡು ವಿಡಿಯೋ ಇದು ಮಾಡಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಕೈಯಲ್ಲಿ. ಇದಕ್ಕೆ ರಿಕ್ವೈರ್ಮೆಂಟ್ ಬೇಕು ಅಂದರೆ ಹಾಲು ಹಾಕೊಳ್ಳೋಣ 1-2 ಸ್ಪೂನು, ಇಲ್ಲ ಅಂದರೆ ಬೇಡ. ನಾವು ಯಾವುದೇ ಮೈದಾ ಹಾಕಿಲ್ಲ, ಯಾವುದೇ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್, ಈಸ್ಟು, ಮೈದಾ ಏನೂ ಇಲ್ಲ. ಎಲ್ಲ ಆರೋಗ್ಯಕರವಾಗಿರೋಂಥದ್ದೇ ಹಾಕಿದ್ದೀವಿ ನಾವು. ಮಕ್ಕಳಿಗೆ, ದೊಡ್ಡವ್ರಿಗೆ ಯಾರು ಬೇಕಾದರೂ ಕಣ್ಣು ಮುಚ್ಕೊಂಡು ಕೊಡ್ಬೋದು. ತುಂಬ ಚೆನ್ನಾಗಿದೆ. ಮತ್ತು ಬೆಟ್ಟದ ನೆಲ್ಲಿಕಾಯಿ ಇದೆ, ಅದರಲ್ಲಿ ಹೇರಳವಾದಂಥ ಆರೋಗ್ಯಕರವಾಗಿರೋವಂಥದ್ದು ವಿಟಮಿನ್ ಇ, ವಿಟಮಿನ್ ಸಿ, ತುಂಬ ಬೆನಿಫಿಟ್ ಇದೆ ಇದರಲ್ಲಿ. ಹೇರ್ಗೆ ಆಗ್ಬೋದು, ಮತ್ತು ಕೂದಲಿಗೆ, ಸ್ಕಿನ್ಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದು. ನೋಡಿ ಈಗ ಕಲಿಸ್ಕೊಂಡು ಹೋಗಬೇಕು. ಇದಕ್ಕೊಂದು ಸ್ವಲ್ಪ ಹಾಲು ಬೇಕಾಗುತ್ತೆ ಅನಿಸುತ್ತೆ, ಹಾಲು ಹಾಕೊಳ್ಳೋಣ. ನೋಡಿ ಈ ಥರ ಬಂದರೆ ರೆಡಿಯಾಗಿದೆ ಅಂತ ಅರ್ಥ. ನೋಡಿ ಈಗ ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡ್ರೆ ಒಂದು ಕುಕ್ಕಿಂಗ್ ಲೆವೆಲಿಗೆ ಬರುತ್ತೆ. ಸ್ವಲ್ಪ ಹಾಲು ಹಾಕ್ಕೊಳ್ಳೋಣ ಇದಕ್ಕೆ. ನೋಡಿ 1/4 ಲೋಟದಷ್ಟು ಹಾಲು ತೊಗೊಂಡಿದ್ದೀನಿ. ಒಂದೇ ಸರಿ ಹಾಕೋದು ಬೇಡ, ರಿಕ್ವೈರ್ಮೆಂಟ್ ನೋಡಿಕೊಂಡು ಹಾಕೊಳ್ಳೋಣ. ನೀವು ರಾಗಿ ರೊಟ್ಟಿ ಮಾಡಿಬಿಟ್ಟು ಹಾಗೆ ತಿನ್ನು ಅಂದರೆ ಮಕ್ಕಳಿಗೆ ಕೊಟ್ಟರೆ ತಿನ್ನಲ್ಲ. ನೀವು ಈ ರೀತಿ ಮಾಡಿದ್ರೆ 1 ತಿನ್ನೋರು 2 ತಿಂತಾರೆ. ಎಲ್ಲ ಆರೋಗ್ಯಕರವಾಗಿರೋಂಥ ಐಟಮ್ ಇರೋದ್ರಿಂದ ಮಕ್ಕಳಿಗೆ ತುಂಬ ಇದಾಗಿ ಕೊಡ್ಬೋದು ನೀವು. ನೋಡಿ 1-2 ಸ್ಪೂನ್ ತೊಗೊಂಡಿದ್ದು ಹಾಲು, ಜಾಸ್ತಿ ತೊಗೊಂಡಿಲ್ಲ. ಏಕೆಂದರೆ ನಾವು ಬೆಟ್ಟದ ನೆಲ್ಲಿಕಾಯಿ ತುರಿದು ಹಾಕಿದ್ದೀವಿ. ನೋಡಿ ಈ ಅದಕ್ಕೆ ಬಂದರೆ ಸಾಕು. ಏನು ಗಮ್ಮಂತ ಇದೆ, ಏಲಕ್ಕಿ ಪರಿಮಳ ಮತ್ತು ತುಪ್ಪದ ಪರಿಮಳ ಘಮ ಘಮ ಅಂತಿದೆ. ನೋ ಡಾಲ್ಡಾ, ನೋ ಮೈದಾ, ನೋ ಬೇಕಿಂಗ್ ಪೌಡರ್, ಓನ್ಲಿ ಹೆಲ್ದಿ ಪ್ರಾಡಕ್ಟ್. ನೀವು ವೈಟ್ ಶುಗರ್ ಬೇಡ ಅಂದರೆ ನೋ ಪ್ರಾಬ್ಲಮ್, ಡಾರ್ಕ್ ಶುಗರ್ ಹಾಕ್ಕೊಳ್ಳಿ, ಬೆಲ್ಲ ಹಾಕ್ಕೊಳ್ಳಿ, ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ ರುಚಿ. ನೋಡಿ ಈ ಅದಕ್ಕೆ ಬಂದಿದೆ. ಇದನ್ನು ಒಂದು 5 ನಿಮಿಷ ಬಿಟ್ಟು ನಾವು ಕಟ್ ಮಾಡ್ಕೊಳ್ಳೋಣ. ಯಾವ ಶೇಪಿಗೆ ಬೇಕು ಆ ಶೇಪ್ ಕಟ್ ಮಾಡ್ಕೊಳ್ಳೋಣ. ನೋಡಿ ರಾಗಿ ಮುದ್ದೆ ಥರ ಕಾಣ್ತಾ ಇದೆಯಾ? ಅದೇ ಥರ ಕಾಣ್ತಾ ಇದೆ ಅನಿಸುತ್ತೆ. ನೋಡಿ ಸೇಮ್ ರಾಗಿ ಮುದ್ದೆ ಥರ ಕಾಣ್ತಿದೆ ಅಲ್ವಾ? ನೋಡಿ ಈ ಥರ ಸಿಲ್ವರ್ ಪೇಪರ್ ಆದರೂ ಸರಿ, ಬಟರ್ ಪೇಪರ್ ಆದರೂ ಸರಿ, ಇದಕ್ಕೊಂದು ಸ್ವಲ್ಪ ತುಪ್ಪ ಸವರ್ಕೊಂಡು ಇದನ್ನು
ಒತ್ಕೊಳ್ಳೋಣ. ನಿಮಗೆ ಕಟರ್ ಇದ್ದರೆ ಕಟರಲ್ಲಾದ್ರೂ ಮಾಡ್ಕೊಳ್ಳಿ, ಇಲ್ಲ ಚಾಕುಲಾದರೂ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಈ ಥರ ರೌಂಡ್ ಮಾಡಿಕೊಂಡು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೊಳ್ಳಿ. ನನಗೆ ಕಟರ್ ಇದೆ, ಕಟರಲ್ಲಿ ಒತ್ತೀನಿ, ಕಟ್ ಮಾಡ್ತೀನಿ. ಲಟ್ಟಣಿಗೆಲಿ ಸ್ವಲ್ಪ ಒತ್ಕೊಳ್ಳೋಣ. ನೋಡಿ, ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳೋಣ. ಒಂದು 10 ನಿಮಿಷ ಬಿಟ್ಟು ಒತ್ತುತ್ತಾ ಇರೋದು. ಇದನ್ನು ಈ ಥರ ಸೀಳು ಬಿಟ್ಕೊಳ್ಳುತ್ತೆ. ಸ್ವಲ್ಪ ನಾವು ಕೈಯಲ್ಲಿ ಇದು ಮಾಡ್ಕೊಳ್ಳೋಣ. ಸೀಲ್ ಬಿಟ್ಕೊಂಡಿರೋದೆಲ್ಲ ಮುಚ್ಚಿಬಿಡುತ್ತೆ. ಈ ರೊಟ್ಟಿ ತಡ್ತೀವಲ್ಲ ಆ ಥರ ಹಿಂಗೆ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಕಟ್ ಮಾಡಿ ಪೀಸ್ ತೆಗಿಬಾರ್ದು. ಹಾಗೆ ಒಂದು 10 ನಿಮಿಷ, 1/4 ಗಂಟೆ ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ಅದು ಸೆಟ್ ಆಗಬೇಕು. ಅದಕ್ಕೋಸ್ಕರ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಕಟ್ ಮಾಡಿಕೊಂಡು ನೀವು ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ ಒಂದು 1/4 ಗಂಟೆ. ನಾನೀಗ ನೋಡಿ ಹಾರ್ಟ್ ಶೇಪ್ ತೊಗೊಂಡಿದ್ದೀನಿ. ಹಾರ್ಟ್ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಹಿಂಗೆ ಮಾಡಬೇಕಂತ ಏನಿಲ್ಲ. ನಿಮ್ಮ ಚಾಕುಲಾದರೂ ನಿಮ್ಗೆ ಯಾವ ಶೇಪ್ ಆ ಶೇಪ್ ಬೇಕು ಕಟ್ ಮಾಡ್ಕೊಳ್ಳಿ. ನಾನು ಈ ಶೇಪು ಮತ್ತು ರೌಂಡು ಎರಡೂ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ನಿಮ್ಗೆ ಯಾವ ಶೇಪ್ ಬೇಕಾದರೂ ಮಾಡ್ಕೊಳ್ಳಿ. ಆದರೆ ಅದನ್ನು ಇವಾಗಲೇ ತೆಗಿಬಾರ್ದು. ಹೀಗೆ ತಗೊಂಡೋಗಿ ಫ್ರಿಜ್ಜಲ್ಲಿ ಇಡಬೇಕು ಒಂದು 1/4 ಗಂಟೆ ಮೇಲೆ. 1/4 ಗಂಟೆ ಆದರೂ ಪರವಾಗಿಲ್ಲ, 20 ನಿಮಿಷ ಆದರೂ ಪರವಾಗಿಲ್ಲ, ಒಂದು 1/4 ಗಂಟೆ ಮಿನಿಮಮ್ ಇಡಿ. ಈಗ ಇದೇ ಥರ ತೊಗೊಂಡೋಗಿ ನಾನು ಫ್ರಿಜ್ಜಲ್ಲಿ ಇಡ್ತೀನಿ. ನೋಡಿ, ಆವಾಗ ರೌಂಡ್ ಹಾರ್ಟ್ ಶೇಪಲ್ಲಿ ಮಾಡಿದೆ, ಇವಾಗ ರೌಂಡ್ ಶೇಪಲ್ಲೂ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಯಾವ ಶೇಪ್, ಇದೇ ಶೇಪ್ ಅಂತ ಏನಿಲ್ಲ, ಯಾವ ಶೇಪಲ್ಲಾದರೂ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಡೆಕೋರೇಟಿವ್ ಬೇಕು ಅಂದರೆ ಬಾದಾಮ್ ಹಾಕೋಬೋದು, ಪಿಸ್ತಾ ಹಾಕೋಬೋದು, ಮೇಲೆ ಪೀಸ್ ಮಾಡಿ ನಿಮ್ಮ ಚಾಯ್ಸ್. ಅದು ನೀವು ಹೆಂಗೆ ಬೇಕಾದರೂ ಹಾಕ್ಕೊಳ್ಳಿ. ನೋಡಿ, ಇದಕ್ಕೆ ನಾನು ಸ್ವಲ್ಪ ಬಾದಾಮ್ ಪೀಸ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ನಿಮ್ಮ ಚಾಯ್ಸ್, ಇದೇ ಬೇಕು ಅಂತ ಏನಿಲ್ಲ. ಆವಾಗಲೇ ಹಾರ್ಟ್ ಶೇಪ್ ಕಟ್ ಮಾಡ್ಕೊಂಡಲ್ಲ, ಅದು ಪ್ಲೇನ್ ಇಟ್ಟಿದ್ದೀನಿ. ಪ್ಲೇನು ತುಂಬ ಚೆನ್ನಾಗಿರುತ್ತೆ. ಡೆಕೋರೇಟಿವ್ ಆಗಿ ಚೆನ್ನಾಗಿ ಕಾಣಬೇಕು ಅಂದರೆ ನೀವು ಈ ಥರ ಏನಾದರೂ ಹಾಕ್ಕೊಳ್ಳಿ, ತುಂಬ ಅತ್ಯುತ್ತಮವಾಗಿ ಚೆನ್ನಾಗಿರುತ್ತೆ ರುಚಿ. ಮಕ್ಕಳು ಕೊಡ್ತೀನಿ, ಡ್ರೈ ಫ್ರೂಟ್ಸ್ ತಿನ್ನಲ್ಲ ಅನ್ನೋರು ಈ ಥರ ಏನಾದರೂ ಮಾಡ್ಕೋಬೋದು. ಅವ್ರಿಗೆ ಡ್ರೈ ಫ್ರೂಟ್ಸ್ ಸೇರಿಸ್ಬೇಕು ಅನ್ನೋರು ಈ ರೀತಿ ಪ್ಲ್ಯಾನ್ ಮಾಡಿ ಹಾಕೋಬೋದು. ನೋಡಿ, ಬಾದಾಮ್ ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ್ದು ಬೇಕು ಅನಿಸುತ್ತೋ ಅದು ನಿಮ್ಮ ಚಾಯ್ಸ್. ಇದೇ ಹಾಕ್ಕೋಬೇಕಂತ ಏನಿಲ್ಲ. ಇದನ್ನು ಕೂಡ ಒಂದು 15 ಮಿನಿಟ್ಸು ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ, ಆಮೇಲೆ ಬೇಯಿಸ್ಕೊಳ್ಳೋಣ. ನೋಡಿ, ಈಗ ಇಲ್ಲಿ ಇಟ್ಕೊಳ್ಳೋಣ. ಓವನಲ್ಲಾದರೂ ಕೂಡ ಫ್ರೀ ಹೀಟ್ ಮಾಡ್ಕೋಬೇಕು 10 ನಿಮಿಷ, ಇದರಲ್ಲಾದರೂ ಕೂಡ 10 ನಿಮಿಷ ಫ್ರೀ ಹೀಟ್ ಮಾಡ್ಕೋಬೇಕು. ಈಗ ಇದನ್ನು 10 ರಿಂದ 15 ನಿಮಿಷ ಸಿಮ್ಮಲ್ಲೇ ಇರಬೇಕು, ಬೇಯಿಸ್ಕೋಬೇಕಾಗತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಮನೇಲಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಹೋಗಿ ಬರಲಾ?